ಸಕುರ ಫುಡ್ ಇಷ್ಟನಾ ನಿಂಗಿದು? ಇಷ್ಟ ಇಲ್ವಾ? ಹಾಂ, ಇಷ್ಟ ಇಲ್ವಾ ಸಕುರ ಫುಡ್ಡು? ಯಾ ಸಕುರ ಯಾ ಹಾಯ್, ಎಲ್ರಿಗೂ ನಮಸ್ಕಾರ, ಕೊನಿಚಿವಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋ ಏನಂದರೆ, ನಿಮಗೆ ನಾನು ಬೇಬಿ ಫುಡ್ಡೆಲ್ಲ ಹೆಂಗಿರುತ್ತೆ, ಇಲ್ಲಿ ಯಾವ್ಯಾವ ಥರ ಮಾಡ್ತಾರೆ ಬೇಬಿ ಫುಡ್ಡು, ಏನೇನು ಹಾಕಿರ್ತಾರೆ ಅದರಲ್ಲಿ, ಯಾವ ಥರ ಬಾಕ್ಸಸಲ್ಲಿ ಹಾಕಿರ್ತಾರೆ ಕಂಟೈನರ್ಸಲ್ಲಿ, ಆಮೇಲೆ ಬೇಬಿ ಪೌಚಸ್ ಆಗಲಿ ಸ್ನ್ಯಾಕ್ಸ್ ಆಗಲಿ, ಇದಿಷ್ಟು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಏನಂದರೆ, ನಮಗೆ ಇಲ್ಲಿ ಜುಲೈ 5th ಅರ್ಥಕ್ವಿಕ್ ಆಗುತ್ತೆ, ಹ್ಯೂಜ್ ಅರ್ಥಕ್ವಿಕ್ 2011 ಆಗಿದ್ದಕ್ಕಿಂತನೂ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಿಡಿಕ್ಟ್ ಮಾಡಿದರು. ಸೊ ಅದಕ್ಕೋಸ್ಕರ ನಾವು ಎಮರ್ಜೆನ್ಸಿ ಕಿಟ್ ಅಂತ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಅದು ಎಸ್ಪೆಷಲಿ ಮಗು ಇರೋದ್ರಿಂದ ನಾವಾದರೂ ಹಿಂಗೆ ಅಡ್ಜಸ್ಟ್ ಆಗ್ಬೋದು, ಬಟ್ ಮಗು ಇರೋದ್ರಿಂದ ನಾವು ಅವಳಿಗೋಸ್ಕರ ಅಂತ ಅಟ್ಲೀಸ್ಟ್ ಒಂದು 5 ಡೇಸ್ಗೆ ಸರ್ವೈವ್ ಆಗೋ ಥರ ಇರಲಿ ಅಂತ ಅವಳಿಗೆ ಫುಡ್ಸ್ ಎಲ್ಲ ತಂದಿಟ್ಕೊಂಡಿದ್ವಿ. ಸೊ ನಾನು ಅಂದ್ಕೊಂಡೆ, ಯಾಕೆ ಅದ್ರ ಬಗ್ಗೆ ವೀಡಿಯೋ ಮಾಡಬಾರ್ದು, ಬೇಬಿ ಫುಡ್ಸ್ ಎಲ್ಲ ಇಲ್ಲೆಲ್ಲ ಹೆಂಗೆ ಸಿಗುತ್ತೆ ಅಂದ್ಬಿಟ್ಟು ಅಂತ ವೀಡಿಯೋ ಮಾಡಬಾರ್ದು ಅಂತ ಐಡಿಯಾ ಮಾಡಿ ಸೊ ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಬೇಬಿ ಫುಡ್ಡೆಲ್ಲ ಹೆಂಗಿರುತ್ತೆ ಅಂತ ನೋಡ್ಕೊಂಬರ್ಬೋದು. ಲೆಟ್ಸ್ ಗೋ. ಸೊ ನಾನು ನಿಮಗೆ ಒಂದೊಂದೇ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಅಂತ. ಇದೆಲ್ಲ ಬಂದು ನನ್ನ ಮಗಳದು. ಸೊ ದಟ್ ಈಸ್ ಸ್ನ್ಯಾಕ್ಸ್, ದಿಸ್ ಇಸ್ ವೈಪ್ಸ್, ಇದು ಜ್ಯೂಸಸ್ ಆ್ಯಂಡ್ ದಿಸ್ ಇಸ್ ಪ್ಯೂರಿ ಅಂದರೆ ಫ್ರೂಟ್ಸ್ದು, ದಿಸ್ ಇಸ್ ಆಲ್ ಹರ್ ಫುಡ್. ಸೊ ಇವೆಲ್ಲನೂ ಎಮರ್ಜೆನ್ಸಿಗೆ ಅಂತ ತಂದಿಟ್ಕೊಂಡಿದ್ದೀವಿ. ಸೊ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹೆಂಗಿದೆ ಇಲ್ಲಿ ಬೇಬಿ ಫುಡ್ಸ್ ಎಲ್ಲ ಹೆಂಗೆ ಸಿಗುತ್ತೆ ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಅಂದರೆ ಈ ಥರ ಬಾಕ್ಸಸಲ್ಲಿ, ಅದು ಎಸ್ಪೆಷಲಿ ಗ್ಲಾಸ್ ಜಾರ್ಸಲ್ಲಿ ನಮಗೆ ಈ ಥರ ಬೇಬಿ ಫುಡ್ ಸಿಗುತ್ತೆ. ಸೊ ಇದರಲ್ಲಿ ನಾನು ನಿಮಗೆ ಯಾವ್ಯಾವ ಫ್ಲೇವರ್ ಸಿಗುತ್ತೆ ಏನು ಅಂತ ಅದನ್ನು ತೋರಿಸ್ತೀನಿ. ಇದು ಬಂದು ರೂಟ್ ವೆಜಿಟೇಬಲ್ಸ್ ಆ್ಯಂಡ್ ಟೆಂಡರ್ ಚಿಕನ್. ಸೊ ಈ ಥರ ಬಾಕ್ಸಸ್ ಅಂದರೆ ಈ ಥರ ಡಬ್ಬದಲ್ಲಿ ಬಂದು ಲೈಕ್ 70 ಗ್ರಾಮ್ಸ್ ಇರುತ್ತೆ ನಿಮ್ಗೆ. ಸೊ ಒಂದೊಂದು ಡಬ್ಬ ಬಂದು 70 ಗ್ರಾಮ್ ಅಷ್ಟು ಇರುತ್ತೆ. ನಿಮಗೆ ಈ ಕಂಪ್ನಿಯವರು ಜಾಪನೀಸ್ ಅರ್ಥ ಆಗಲಿಲ್ಲ ಅಂದರೂ ಕೂಡ ಯು ವಿಲ್ ಗೆಟ್ ಇನ್ ಇಂಗ್ಲೀಷ್. ಸೊ ಇಲ್ಲಿ ಇಂಗ್ಲೀಷಲ್ಲಿ ಬರೆದಿದೆ, ಅಂದರೆ ಇದು ರೂಟ್ ವೆಜಿಟೇಬಲ್ಸ್ ಪ್ಲಸ್ ಟೆಂಡರ್ ಚಿಕನ್ ಎರಡು ಮಿಕ್ಸ್ ಮಾಡಿ ಈ ಥರ ಮಾಡಿರ್ತಾರೆ. ಅಂದರೆ ಸಣ್ಣ ಸಣ್ಣ ಕ್ಯೂಬ್ಸ್ ಇರುತ್ತೆ. ಸೊ ಇದು ಬಂದು ನಿಮಗೆ ಮಂತ್ಸ್ನು ಮೆನ್ಷನ್ ಮಾಡಿರ್ತಾರೆ. ಎಕ್ಸಾಂಪಲ್ ಇದರಲ್ಲಿ 7th ಮಂತ್ ಆನ್ವರ್ಡ್ಸ್ ಅಂತ ಇರುತ್ತೆ, ಇದು ಬಂದು 5th ಮಂತ್ ಆನ್ವರ್ಡ್ಸ್. ಸೊ ಈ ಥರ ನಿಮಗೆ ಮಂತ್ಸ್ನು ಬರೆದಿರ್ತಾರೆ. ಸೊ ಯಾವ ಮಂತ್ ಮೇಲೆ ಕೊಡ್ಬೋದು. ಇದು ಬಂದು 5th ಮಂತ್. ಇದು ಕಂಪ್ಲೀಟ್ಲಿ ಪ್ಯೂರಿ ಕೈಂಡ್, ಪಂಪ್ಕಿನ್ ಆ್ಯಂಡ್ ಸ್ವೀಟ್ ಪೊಟ್ಯಾಟೊ ಇದು ಸ್ಟ್ರೈನ್ಡ್ ಮಾಡಿ ಪಂಪ್ಕಿನ್ ಆ್ಯಂಡ್ ಪ್ಯೂರಿ ಮಾಡಿ ನಿಮಗೆ ಈ ಥರ ಗ್ಲಾಸ್ ಜಾರಲ್ಲಿ ಹಾಕೋ ಉದ್ದೇಶ ಏನಂದರೆ ಸೊ ದಟ್ ಅದು ತುಂಬ ದಿವಸ ಹಾಳಾಗಲ್ಲ ಅನ್ನೋದಕ್ಕೆ ಇದರಲ್ಲಿ ಹಾಕಿರ್ತಾರೆ. ಸೊ ನಿಮಗೆ ಜಾಪನೀಸ್ ಅರ್ಥ ಆಗಲಿಲ್ಲ ಅಂದರೂ ಸೊ ಈ ಥರ ಇಂಗ್ಲೀಷ್ ನೇಮ್ಸ್ ಇರೋದ್ರಿಂದ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಸೊ ಈ ಥರ ಇದು ಸ್ವೀಟ್ ಪೊಟ್ಯಾಟೊ ಮತ್ತು ಪಂಪ್ಕಿನ್ದು, ಇದು ಬಂದು ರೈಸ್ ಪೊರಿಜ್ಜು ಮತ್ತು ಬೊನಿಟೊ ಫ್ಲೇಕ್ಸು, ಇದು ಟೊಮ್ಯಾಟೊ ಆ್ಯಂಡ್ ಆ್ಯಪಲ್ ಡೆಸರ್ಟು, ಮತ್ತು ಇದು ಬಂದು ಮಿಕ್ಸ್ಡ್ ಫ್ರೂಟ್ಸು, ಜಾಪನೀಸ್ ಆ್ಯಪಲ್ ಅಂತ ಸಿಗುತ್ತೆ. ಸೊ ಆ್ಯಪಲ್ ಆ್ಯಂಡ್ ಪೀಚ್ ಪ್ಯೂರಿ ಕಾಣಿಸ್ತಾ ಇದೆ ಅನಿಸುತ್ತೆ. ಸೊ ನಿಮಗೆ ಪಿಕ್ಚರ್ಸಲ್ಲೂ ಮೆನ್ಷನ್ ಮಾಡಿರ್ತಾರೆ ಸೊ ದಟ್ ಅದು ಅರ್ಥ ಆಗುತ್ತೆ. ಸೊ ಇಲ್ಲಿ ನೋಡಿ ಟೊಮ್ಯಾಟೊ ಆ್ಯಂಡ್ ಆ್ಯಪಲ್. ಸೊ ಅಂದರೆ ಪಿಕ್ಚರನ್ನು ನೋಡಿ ನೀವು ಅಂದರೆ ಕಂಡುಹಿಡಿಬೋದು ಯಾವ ಫ್ಲೇವರ್ ಇದು ಅಂತ. ಸೊ ಇದು ಬಂದು ಕಾರ್ನ್ದು. ಸೊ ಇದು ಕಂಪ್ಲೀಟ್ ಪ್ಯೂರಿ. ಸೊ ಇಲ್ಲಿ ನಿಮಗೆ ವಿಸಿಬಲ್ಲು ಇರುತ್ತೆ ಗ್ಲಾಸ್ ಜಾರಲ್ಲಿ, ಸೊ ನೀವು ನೋಡ್ಕೋಬೋದು. ಇದು ಬಂದು ಪ್ಯೂರಿ, ಆ್ಯಪಲ್ ಪ್ಯೂರಿ, ಜಾಪನೀಸ್ ಆ್ಯಪಲ್ ಪ್ಯೂರಿ. ಸೊ ಇದು ಬಂದು 5th ಮಂತ್ ಮೇಲೆ ಆ ಥರ ಕೊಟ್ಟಿರ್ತಾರೆ. ಜಪಾನ್ ಮೇಡು ಅಂದರೆ ನಾನು ಆಲ್ಮೋಸ್ಟ್ ಕಂಪ್ಲೀಟ್ಲಿ ಬ್ಲೈಂಡ್ಲಿ ನಂಬೋದು. ಯಾಕಂದರೆ ಇಲ್ಲಿ ಅಷ್ಟು ಆ್ಯಡೆಡ್ ಫ್ಲೇವರ್ಸು. ಇದು ಬಂದು ರೈಸ್ ವಿತ್ ಕೆಚಪ್, ಚಿಕನ್ ಆ್ಯಂಡ್ ವೆಜಿಟೇಬಲ್ಸ್, ಇದಿಷ್ಟು ಮಿಕ್ಸ್. ಸೊ ಚಿಕನ್ನು ಇದೆ, ಕೆಚಪ್ ಅಂದರೆ ಟೊಮೆಟೊದು, ಸೊ ವೆಜಿಟೇಬಲ್ಸ್ ಆನಿಯನ್ನು ಕ್ಯಾರೆಟು ಹಾಕಿರ್ತಾರೆ ಅಂತ. ಸೊ ಇದು ವಿತ್ ರೈಸ್ ನೋಡಿ, ಇದು ರೈಸು, ಇದು ಕ್ಯಾರೆಟು, ಈ ಥರ ಸಣ್ಣ ಸಣ್ಣ ಪೀಸಸ್ ಹಾಕಿರ್ತಾರೆ. ಈ ಥರ ನಿಮಗೆ ಇದೆಲ್ಲ ಬಂದು ಫುಡ್ಡು. ಸೊ ನಿಮಗೆ ಫ್ರೂಟ್ಸ್ದೇ ಬೇಕು ಅಂದರೆ ಪಲ್ಪಿ ಟೈಪ್, ಇದು ಬಂದು 9th ಮಂತ್ ಮೇಲೆ ಕೊಡ್ಬೋದು. ಸೊ ಇದು ಬಂದು ಬನಾನಾ ಆ್ಯಂಡ್ ಆ್ಯಪಲ್ದು. ಸೊ ಈ ಥರನೂ ಸಿಗುತ್ತೆ ನಿಮಗೆ. ಇದು ಬಂದು ಸ್ವಲ್ಪ ಪಲ್ಪಿ ಆಗಿರುತ್ತೆ. ಸೊ ಇದು ಬಂದು ಆಲ್ಮೋಸ್ಟ್ 9 ಮಂತ್ ಮೇಲೆ ಕೊಡ್ಬೋದು. ಇದು ನೀವು ಸ್ಪೂನಲ್ಲಿ ಫೀಡ್ ಮಾಡ್ಬೋದು, ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಈ ಥರದ್ರಲ್ಲಿ ಇದು ಬಂದು ಪೀಚ್ ಗ್ರೇಪ್ ಫ್ಲೇವರು. ಇದು ಸಿಗುತ್ತೆ ನಿಮಗೆ ಅಂದರೆ ಪ್ಯಾಕೆಟ್ಸಲ್ಲಿ ನೀವು ಆರಾಮಾಗೆ ಇದು ಕ್ಯಾಪ್ ಓಪನ್ ಮಾಡಿ, ನನ್ನ ಮಗಳು ಆರಾಮಾಗೆ ಹಾಗೆ ಡೈರೆಕ್ಟಾಗೆ ತೊಗೊತಾಳೆ. ಇದು ಸ್ಪೂನ್ಗೆ ಹಾಕಿ ಫೀಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ದಿಸ್ ವಿಲ್ ಬಿ ಈಸಿ. ಇದೆಲ್ಲ ಸ್ನ್ಯಾಕ್ಸಿಗೆ ತುಂಬ ಈಸಿ. ಸೊ ಎಕ್ಸಾಂಪಲ್ ನೋಡಿ, ಇದು 6 ಮಂತ್ ಮೇಲೆ ಕೊಡ್ಬೋದು ಅಂತ ಇದೆ. ನೀವು 5 ಸ್ಪೂನಲ್ಲಾದರೂ ಕೊಡ್ಬೋದು, ಇಲ್ಲ ಹಾಗೆ ಡೈರೆಕ್ಟಾಗಾದರೂ ಚಿಕನ್
ತೊಗೊಬೋದು ಅದನ್ನು. ಸೊ ಇದು ಬಂದು 70 ಗ್ರಾಮ್ ಇರುತ್ತೆ. ಇದು ಬಂದು ಓನ್ಲಿ ಆರೆಂಜ್ ಫ್ರೂಟ್. ಸೊ ನೀವು ಆರೆಂಜ್ ಹಾಗೆ ಕೊಡೋಕ್ಕಾಗಲ್ಲ ಅಂದರೆ ಈ ಥರದ್ದು ಪ್ಯಾಕೆಟ್ಸ್ನ ತಂದುಕೊಡ್ಬೋದು. ಇನ್ನೊಂದು ಏನಂದರೆ ಜಪಾನ್ ಅವರು ಇಲ್ಲಿ 100% ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ 100% ಫ್ರೂಟ್ ಇರುತ್ತೆ ಮೆನ್ಷನ್ ಮಾಡಿದರೆ. ಇಲ್ಲಿ ಎಷ್ಟು ಪರ್ಸೆಂಟ್ ಮೆನ್ಷನ್ ಮಾಡಿರ್ತಾರೋ ಅಷ್ಟೇ ಪರ್ಸೆಂಟು ನಿಮಗೆ ಫ್ರೂಟ್ ಫ್ಲೇವರ್ ಇರುತ್ತೆ. ಅಂದರೆ ಫ್ರೂಟ್ ನ್ಯಾಚುರಲ್ ಫ್ರೂಟೇ ಇರುತ್ತೆ. ಸೊ ಈ ಥರದ್ದು ಸಿಗುತ್ತೆ. ಇದು ಬಂದು 5th ಮಂತ್ ಮೇಲೆ ಅಂತ ಇದೆ. ಇದು ಬಂದು ಕಾರ್ನು ಪ್ಲಸ್ ಆ್ಯಪಲ್ ಪ್ಲಸ್ ಪಂಪ್ಕಿನ್ ಇದಿಷ್ಟು ಮಿಕ್ಸ್ ಆಗಿದೆ. ನಿಮಗೆ ವೆಜಿಟೇಬಲ್ಸ್ ಬಂದು 4% ಇದೆ, ಫ್ರೂಟ್ ಜ್ಯೂಸ್ ಬಂದು 96% ಇದೆ. ಸೊ ಟೋಟಲ್ 100% ನಿಮಗೆ ಇದರಲ್ಲಿ ಆ್ಯಡೆಡ್ ನ್ಯೂಟ್ರಿಯೆಂಟ್ಸ್ ಇದೆ. ಸೊ ಇದು ನಿಮ್ಗೆ ಬೇಕಂದರೆ ಸ್ಪೂನಲ್ಲಿ ಕೊಡಿ ಅಂತ, ಬಿಕಾಸ್ 5th ಮಂತ್ ಮೇಲಲ್ವಾ, ಸೊ ಅವ್ರಿಗೆ ಇನ್ನೂ ತೊಗೊಳಕ್ಕೆ ಬರಲ್ಲ, ಹಾಗಾಗಿ ಸ್ಪೂನಲ್ಲಿ ಕೊಡಿ ಅಂತ ಇದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಬಂದು 1 year ಕೊಡೋದು. ಸೊ ಇದರಲ್ಲಿ ಬಂದು 80% ವೆಜಿಟೇಬಲ್ ಜ್ಯೂಸ್ ಇದೆ, ಸೊ 20% ಫ್ರೂಟ್ ಜ್ಯೂಸ್, ಟೋಟಲಾಗಿ 100%. ಸೊ ಇದು ಆ್ಯಡೆಡ್ ಫ್ಲೇವರ್ಸು ಆ ಥರ ಎಲ್ಲ ನಿಮಗೆ ಇದರಲ್ಲಿ ಸಿಗಲ್ಲ. ಸೊ ಇದು ಬಂದು 5th ಮಂತು, ಇದು ಗ್ರೇಪ್ಸ್ದು ಪ್ಲಸ್ ಆ್ಯಪಲ್ದು. ಸೊ ಇದು 5th ಮಂತ್ ಆನ್ವರ್ಡ್ಸು, ಇದು 1 year, ಇದು 6 months. ಸೊ ಇದಿಷ್ಟು ಬಂದು ಪ್ಯಾಕೆಟ್ಸಲ್ಲಿ ನಿಮಗೆ ಸಿಗುತ್ತೆ. ಸೊ ಇದನ್ನು ಡೈರೆಕ್ಟಾಗಿ ಕೊಡ್ಬೋದು. ಇದು ಬಂದು ಜ್ಯೂಸಸ್. ಇದು ಜ್ಯೂಸಸ್ ಬಂದು 7th ಮಂತ್ ಆನ್ವರ್ಡ್ಸ್ ಅಂತ ಇದೆ. ಸೊ ಇದು ನಾಟ್ ಜಸ್ಟ್ ಓನ್ಲಿ ಅ ಜ್ಯೂಸ್, ಅಂದರೆ ಬರೀ ಜ್ಯೂಸ್ ಕಂಟೆಂಟೇ ಇರಲ್ಲ, ಪ್ಲಸ್ ಐರನ್ದು ಇರುತ್ತೆ. ನಮಗೀಗ 6 months ಮೇಲೆ ಐರನ್ದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರಲ್ಲ ಮಕ್ಕಳಲ್ಲಿ. ಸೊ ನಾನೇನು ಮಾಡ್ತೀನಿ, ಇದನ್ನು ಈಗ ಸಮ್ಮರ್ ಆಗಿರೋದ್ರಿಂದ ದಿವಸ ಒಂದೊಂದು ಇದನ್ನು ಕೊಡ್ತೀನಿ. ಎನಿವೇಸ್ ಅವಳು ವಾಟರ್ ಸ್ವಲ್ಪ ಕಡಿಮೆ ಕುಡಿತಾ ಇದ್ದಾಳೆ ಈಗ, ಸೊ ಹಾಗಾಗಿ ಇದು ಒಂದೊಂದು ಕೊಡ್ತೀನಿ. ಇದು ಬಂದು ಆ್ಯಪಲ್ ಫ್ಲೇವರ್ ವೆಜಿಟೇಬಲ್ ಡ್ರಿಂಕ್ ವಿತ್ ಐರನ್ದು. ಸೊ ಇದು ಬಂದು ಗ್ರೇಪ್ದು ವಿತ್ ಐರನ್. ಸೊ ಇದರಲ್ಲಿ ಇಷ್ಟು ಐರನ್ ಇರೋದ್ರಿಂದ ನಾನು ಇದನ್ನು ಒಂದೊಂದೇ ಅವಳಿಗೆ ಕೊಡ್ತೀನಿ. ಸೊ ಇದು ಬಂದು 1 year ಮೇಲೆ. ಸೊ ಈ ಬಿಸ್ಕೆಟ್ಸ್ ಬಂದು ನಿಮಗೆ ಪಂಪ್ಕಿನ್ ಕುಕ್ಕೀಸ್ ಅಂತ ಇದೆ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಪಂಪ್ಕಿನ್ ಕುಕ್ಕೀಸು. ಸೊ ಇದು ಪಂಪ್ಕಿನ್ದು ಕುಕ್ಕೀಸು. ಇದು 9 months ಮೇಲೆ. ಸೊ ಇದು ನಮಗೆ ಕ್ಯಾಲ್ಶಿಯಮ್ ಸಿಗುತ್ತೆ ಇದನ್ನು ತಿನ್ನೋದ್ರಿಂದ. ಸೊ ಇದು ಬಂದು ವೇಫರ್ಸ್, ಮಿಲ್ಕ್ ವೇಫರ್ಸ್ ಅಂತ ಇದ್ರ ಮೇಲೆ ಬರೆದಿದ್ದಾರೆ ನೋಡಿ, ಮಿಲ್ಕ್ ವೇಫರ್ಸ್ ಅಂತ. ಸೊ ಇದು ಮಿಲ್ಕಿಂದು. ಇದು 9 months ಮೇಲೆ. ಸೊ ಇದು ನಮಗೆ ಕ್ಯಾಲ್ಶಿಯಮ್ ಸಿಗುತ್ತೆ. ಇದು ಬಂದು 7th ಮಂತ್ ಮೇಲೆ. ಸೊ ಇದು ಬಂದು ಪಫ್ಡ್ ರೈಸ್ ರಿಂಗ್ ಕೇಕ್ಸ್ ವಿತ್ ಪಂಪ್ಕಿನ್ ಆ್ಯಂಡ್ ಕ್ಯಾರೆಟ್, ಪಂಪ್ಕಿನ್ ಕ್ಯಾರೆಟ್ದು ಪಫ್ ರಿಂಗ್ಸ್. ಇದು ಬಂದು ಬೇಕ್ಡ್ ಸ್ವೀಟ್ ಪೊಟ್ಯಾಟೊ ಕುಕ್ಕೀಸ್. ಇದು ಸ್ವೀಟ್ ಪೊಟ್ಯಾಟೊ ಅಂತ ಮಾಡಿರೋದು. ಇದು ಬಂದು 9th ಮಂತ್ ಮೇಲೆ ಕೊಡ್ಬೋದು. ಸೊ ಇದು 1 yearದು ರೈಸ್ ಕ್ರ್ಯಾಕರ್, ಸೀವೀಡ್ದು ಇದು ರೈಸ್ ಕ್ರ್ಯಾಕರ್ಸು. ಇದು ತುಂಬ ಒಳ್ಳೆಯದು. ಆಮೇಲೆ ಇದು ಬಂದು ಇದು ಕುಕ್ಕೀಸ್, ಇದು 1 yearಗೆ, ಬಟ್ ಬ್ಲ್ಯಾಕ್ ಸೋಯಾ ಬೀನ್ಸ್ದಿದು. ಈ ಥರ ನಿಮಗೆ ಎಲ್ಲದ್ರದ್ದು ಸಿಗುತ್ತೆ. ಇದು ಬಿಸ್ಕೆಟ್ಸು, ಆ್ಯನಿಮಲ್ ಶೇಪ್ಡ್ ಬಿಸ್ಕೆಟ್ಸ್. ಇದು 9th ಮಂತ್ ಮೇಲೆ ಇದು ಸಿಗುತ್ತೆ ನೋಡಿ, ವೆಜಿಟೇಬಲ್ ಬೋಲು ಅಂತ ಅಂದ್ಬಿಟ್ಟು. ಇದು ವೆಜಿಟೇಬಲ್ಸ್ ಹಾಕಿರ್ತಾರೆ. ಇದಂತೂ ನನ್ನ ಮಗಳು ಫೇವ್ರೆಟ್ ಸ್ನ್ಯಾಕ್ಸ್. ಇದು ಈ ಥರದ್ದು ಒಂದು ಶೇಪ್ ಸಿಗುತ್ತೆ ನಿಮಗೆ. ಇದು 1 year. ಇದು ಬಂದು ಶ್ರಿಂಪ್ ರೈಸ್ ಕ್ರ್ಯಾಕರ್ಸ್. ಇದು ಬಂದು ಎಗ್ ಬೋಲು. ಇದು ಅಷ್ಟೇ ನನ್ನ ಮಗಳು ಫೇವ್ರೆಟ್. ಈ ಥರ ಇದು ತುಂಬ ಈಸಿಯಾಗಿ ಬಾಯಲ್ಲಿ ಹಾಗೆ ಮೆಲ್ಟ್ ಆಗೋಗುತ್ತೆ ಬನ್ನಿ. ಸೊ ಇದು ಬಂದು ಟೊಮೊಟೊ ಆ್ಯಂಡ್ ಚೀಸ್ ಬಿಸ್ಕೆಟ್ಸ್. ಇದು ಆಮೇಲೆ ಈ ಥರದ್ದು ಸಿಗುತ್ತೆ ನಮಗೆ ಸ್ನ್ಯಾಕ್ಸು. ಇದರಲ್ಲಿ ಇದೆಲ್ಲ 1 year ಮೇಲೆ. ಸೊ ನಾನು ಈಗ ತಂದಿಟ್ಕೊಂಡಿದ್ದೀನಿ, ನೋಡೋಣ ಅಂತ. ಇದನ್ನು ನಾನು ಟ್ರೈ ಮಾಡಿಲ್ಲ ಇನ್ನೂ, ಟ್ರೈ ಮಾಡಿ ನೋಡಬೇಕಿದೆ ಹೆಂಗಿದೆ ಅಂತ ಗೊತ್ತಿಲ್ಲ. ಇದು ಸಾಫ್ಟ್ ಮಿಲ್ಕ್ ಬಿಸ್ಕೆಟ್ ಬಾರ್ಸ್, ಕೊಕೋ ಫ್ಲೇವರ್ದಿದು. ಇದೆಲ್ಲ ಅವಳ ಫೇವ್ರೇಟ್ಸ್. ಇದೆಲ್ಲ ಏನಂದರೆ ನಾವು ಈಚೆ ಹೋದಾಗ ಸುಮ್ಮನೆ ಒಂದು ಪ್ಯಾಕೆಟ್ ಇದು ಟೇರ್ ಮಾಡ್ಕೊಂಡು ಹರ್ಕೊಂಡು ತೊಗೊಂಡೋದ್ರೆ ಇಟ್ ವಿಲ್ ಬಿ ಈಸಿ. ಅಂದರೆ ಈಗ ಎಲ್ಲಾದರೂ ಟ್ರಾವೆಲಿಂಗ್ ಮಾಡಿದಾಗ ಲಾಂಗ್ ಜರ್ನಿ ಇತ್ತು ಅಂದರೆ ಈ ಥರದ್ದೆಲ್ಲ ಸ್ಮಾಲ್ ಪ್ಯಾಕೆಟ್ಸ್ ಇರುತ್ತೆ. ಸೊ ಅದು ಸೇಮ್ ಇಲ್ಲಿ ಏನಿದಾವೋ ಅದೇ ಥರದ್ದು ಸ್ಮಾಲ್ ಪ್ಯಾಕೆಟ್ಸ್ ಬರುತ್ತೆ. ಸೊ ಇದು ಈಸಿ ಟು ಟ್ರಾವೆಲ್, ಅಂದರೆ ಟ್ರಾವೆಲಿಂಗ್ ಟೈಮಲ್ಲಿ ನಮ್ಗೆ ಇದು ಈಸಿ ಆಗುತ್ತೆ. ಇವೆಲ್ಲ ಅಂದರೆ ಬಾಕ್ಸ್ ಓಪನ್ ಮಾಡಿದ್ರೆ ದೊಡ್ಡದಿರುತ್ತೆ ಪ್ಯಾಕೆಟ್ಸು. ಸೊ ಇದು ಬಂದು ವೆಜಿಟೇಬಲ್ ಪಫ್ಸ್. ಇದು ಅಷ್ಟು ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಪಫ್ಸ್ ಅಂತೆ. ಸೊ ಇದು 1 year ಮೇಲೆ. ಸೊ ಅವಳು ಯೂಸ್ ಮಾಡ್ತಾ ಇರೋ ಡೈಪರ್ಸ್ ಬಂದು ಇದು M ಸೈಜು, ಮೇರೀಸ್ ಅಂತ ಜಪಾನಲ್ಲಿ ಸಿಗೋದು ನಮಗೆ. ಸೊ ದಿಸ್ ಇಸ್ ಹರ್ ಡೈಪರ್ಸ್. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಮೆಟೀರಿಯಲ್, ನಾವು ಪ್ರಿಫರ್ ಮಾಡೋದು. ಸೊ ಈ ಥರ ಎಮರ್ಜೆನ್ಸಿಗೆಲ್ಲ ನಾವು ಹೀಗೆ ರೆಡಿ ಮಾಡ್ಕೊಂಡಿದ್ದೀವಿ. ಈಗೆಲ್ಲ ಪ್ಯಾಕ್ ಮಾಡಿ ಕ್ಲೀನಾಗಿ ಜೋಡಿಸಿ ಒಂದು ಕಡೆ ಇಡಬೇಕಾಗುತ್ತೆ. ನಾನು ನೋಡ್ಕೊಂಬಂದ್ರಲ್ಲ, ಸೊ ಬೇಬಿ ಫುಡ್ ಹೆಂಗಿರುತ್ತೆ ಇಲ್ಲಿ, ಯಾವ್ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ವಿಡಿಯೋದಲ್ಲಿ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಮತ್ತಾನೆ.